ಐತಿಚಂಡ ರಮೇಶ್ ಉತ್ತಪ್ಪ ಅಂತೇಳಿ. ಅರ್ಜುನನ 2ನೇ ವರ್ಷದ ನೆನಪು ಕಾರ್ಯಕ್ರಮನ ನಾವು ಇವತ್ತು ಡಿಸೆಂಬರ್ 4ನೇ ತಾರೀಕು ಮೈಸೂರಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸಾಕಷ್ಟು ಜನ ಕೂಡ ಬಂದಿದ್ದರು. ನೋಡಿ 2 ವರ್ಷ ಆಯಿತು ಅರ್ಜುನ ನಮ್ಮ ಜೊತೆ ಇಲ್ಲ ಅಂಥೇಳಿ ನನಗೆ ಇನ್ನೂ ಕೂಡ ನಂಬಲಿಕ್ಕೆ ಆಗ್ತಾಯಿಲ್ಲ. ಆದರೂ 2 ವರ್ಷ ಇಲ್ಲದೆ ನಾವು 2 ವರ್ಷ ಕಳೆದಿದ್ದೀವಿ. ತುಂಬ ದುಃಖ ಆಗ್ತಾಯಿದೆ. ಅರ್ಜುನನನ್ನು ನಾವು ಇಲ್ಲ ಅನ್ನೋದಕ್ಕೇ ತುಂಬ ದುಃಖ ಆಗ್ತಾಯಿದೆ. ನಾವು ಅರ್ಜುನನ ಬಗ್ಗೆ ಅವನು ಸಾವಿಗೀಡಾದಾಗ ಒಂದು ಪುಸ್ತಕ ಬರೆದಿದ್ದೆ, ಅರ್ಜುನ ನಿನ್ನ ಮರೆಯಲೆಂತು ನಾ ಅಂತೇಳಿ. ನಂತರ ನನಗೆ 2 ವರ್ಷ ಆದರೂ ಕೂಡ ಅರ್ಜುನನ ಸಾವಿಗೆ ಒಂದು ನ್ಯಾಯ ಸಿಗಲಿಲ್ಲ ಅಂಥೇಳಿ ನನಗೆ ಸಾಕಷ್ಟು ಬೇಜಾರಿತ್ತು. ಯಾಕಂದರೆ ಅದು ಇಲ್ಲಿವರೆಗೆ ಏನಾಗಿದೆ ಅಂತೇಳಿ ಯಾರೂ ಕೂಡ ಇಲ್ಲಿವರೆಗೆ ಅದನ್ನು ಬಹಿರಂಗ ಮಾಡಲೇ ಇಲ್ಲ. ಇದು ಪ್ರಾಬ್ಲಮ್. ನಾನು ಹೇಳೋದು ಯಾರಿಗೆ ಶಿಕ್ಷೆ ಕೊಡಬೇಕು ಅಂತಲ್ಲ, ಯಾರನ್ನೂ ಜೈಲಿಗೆ ಕಳಿಸ್ಬೇಕು, ಯಾರನ್ನ ಸಸ್ಪೆಂಡ್ ಮಾಡಬೇಕು ಅಂತಲ್ಲ. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನಾಗಿದೆ ಆ ಸತ್ಯನ ಹೊರಗಡೆ ತರಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸರ್ಕಾರ ಕೂಡ ಒಂದು ಸಮಿತಿ ನೇಮಕ ಮಾಡಿತು, ಅದು ವರದಿಯನ್ನು ಕೂಡ ಕೊಟ್ಟಿದೆ. ಅದರ ವರದಿಯನ್ನು ಬಹಿರಂಗ ಮಾಡಲಿಲ್ಲ. ಅಲ್ಲಿ ಏನಾಗಿದೆ ಆ ಘಟನೆಯನ್ನು ನಾವು ಬಹಿರಂಗ ಮಾಡಿದ್ರೆ ಅದು ಇನ್ನೊಂದು ಬೇರೆ ಆನೆಗಳಿಗೆ ರಕ್ಷಣೆ ಆಗುತ್ತೆ, ಬೇರೆ ಕಾರ್ಯಾಚರಣೆಗೆ ಅದೊಂದು ಮಾರ್ಗಸೂಚಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ತನಿಖೆ ವರದಿ ಬಹಿರಂಗ ಆಗಬೇಕು ಅಂತ ನಮ್ಮ ಒತ್ತಾಯ ಆಗಿತ್ತು. ಹಾಗಾಗಿ ಇಡೀ 1 ವರ್ಷ ನಾನು ತನಿಖಾ ವರದಿಯನ್ನು ಮಾಡಿದ್ದೀನಿ. ಅಲ್ಲಿ ಜಾಗಕ್ಕೆ ಭೇಟಿ ಕೊಟ್ಟು ಅವತ್ತು ಯಾರೆಲ್ಲ ಕಾರ್ಯಾಚರಣೆಯಲ್ಲಿದ್ದರು ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡಿಸಿ ವಿಡಿಯೋಗಳನ್ನು ಸಂಗ್ರಹ ಮಾಡಿಕೊಂಡು ಪ್ರತಿಯೊಬ್ಬರ ಅಭಿಪ್ರಾಯ ತಗೊಂಡು ಒಂದು ತನಿಖಾ ವರದಿಯನ್ನು ಮಾಡಿದ್ದೀನಿ. ಇದು ಯಾರನ್ನೂ ನೀವು ಸಸ್ಪೆಂಡ್ ಮಾಡಿ ಯಾವ ಶಿಕ್ಷೆ ಕೊಡಿ ಅಂತ ಹೇಳಿಲ್ಲ. ಇನ್ನು ಮುಂದೆ ಈ ತಪ್ಪು ಆಗದಿಲ್ಲ. ಯಾಕಂದರೆ ಉದ್ದೇಶಪೂರ್ವಕ ಯಾರೂ ಅರ್ಜುನನ ಬಲಿ ಕೊಟ್ಟಿಲ್ಲ, ಅಕಸ್ಮಾತ್ ನಿರ್ಲಕ್ಷ್ಯದಿಂದ ಆಗಿದೆ. ಆ ನಿರ್ಲಕ್ಷ್ಯ ನಮ್ಮ ಅಭಿಮನ್ಯುಗಾಗಲಿ, ನಮ್ಮ ಧನಂಜಯನಿಗಾಗಲಿ, ನಮ್ಮ ಮಹೇಂದ್ರನಿಗಾಗಲಿ, ನಮ್ಮ ಪ್ರಶಾಂತನಿಗಾಗಲಿ, ಭೀಮನಿಗಾಗಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ತನಿಖಾ ವರದಿಯನ್ನು ಬಹಿರಂಗ ಮಾಡಿದ್ದೀನಿ. ಯಾರ ವಿರುದ್ಧನೂ ಅಲ್ಲ, ಇಲಾಖೆ ವಿರುದ್ಧನೂ ಅಲ್ಲ, ಸರ್ಕಾರ ವಿರುದ್ಧನೂ ಅಲ್ಲ, ಅಥವಾ ಮಾವುತರ ವಿರುದ್ಧನೂ ಅಲ್ಲ, ಕಾವಡಿ ವಿರುದ್ಧನೂ ಅಲ್ಲ. ಇದೊಂದು ವ್ಯವಸ್ಥೆ ವಿರುದ್ಧ. ಆ ವ್ಯವಸ್ಥೆನ ಸರಿ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಸಾವಿನ ಸತ್ಯ, ಅರ್ಜುನ ನಿನ್ನ ಕೊಂದದ್ದು ಮದಗಜವಲ್ಲ ಪಾಪಿ ಮನುಷ್ಯ ಅನ್ನೋ ಟೈಟ್ಲಲ್ಲಿ ಒಂದು ಪುಸ್ತಕ ಬರೆದಿದ್ದೀನಿ. ಎಲ್ಲರೂ ಕೂಡ ಓದಿ, ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ನಮ್ಮ ಮುದ್ದು ಕಂದ ಭೀಮನ ಬಗ್ಗೆ ಸಾಕಷ್ಟು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಭೀಮನ ವಿಶೇಷ ಗುಣಗಳ ಬಗ್ಗೆ ನಾನು ಪುಸ್ತಕ ಬರೆದಿದ್ದೀನಿ. ದಸರಾ ಆನೆಗಳು, ಭೀಮ ಹಾಗೂ ಇತರರು ಅಂತೇಳಿ ಬೇರೆ ಬೇರೆ ಆನೆಗಳ ಸಂಕ್ಷಿಪ್ತ ಮಾಹಿತಿ, ವಿಶೇಷವಾದ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಅದೆಲ್ಲವನ್ನೂ ಕೂಡ ಓದಿ. ನಮ್ಮ ಬೇಡಿಕೆ ಇದೆ, ಅರ್ಜುನನಿಗೆ ಹುತಾತ್ಮ ಪಟ್ಟ ಕೊಡಬೇಕು ಸರ್ಕಾರಿ ವ್ಯವಸ್ಥೆಯಲ್ಲಿ ಅಂತೇಳಿ. ಮೈಸೂರಿನಲ್ಲಿ ಪ್ರಮುಖ ವೃತ್ತಕ್ಕೆ ಅವನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅವನ ಹೆಸರನ್ನು ಇಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಮುಂದಿನ 3ನೇ ವರ್ಷದ ಸ್ಮರಣೆಗಾಗಿ, ಯಾಕಂದರೆ ಯಾರೂ ಕೂಡ ಸ್ಮರಣೆ ಮಾಡಲಿಲ್ಲ. ನೋಡಿ, ನಾವು ನೀವೆಲ್ಲ ಸೇರಿಕೊಂಡು ಇವತ್ತು 2ನೇ ವರ್ಷ ಸ್ಮರಣೆ ಮಾಡಿದ್ದೀವಿ. ಸರ್ಕಾರಿ ವ್ಯವಸ್ಥೆಯಲ್ಲಿ ಸ್ಮರಣೆ ಆಗಬೇಕಾಗಿತ್ತು ನಾವು. ಮತ್ತು ನಾನು ಇನ್ನೊಂದು ನನ್ನ ಅಭಿಮಾನಿಗಳಿಗೆ ಹೇಳೋದಂದರೆ, ಎಲ್ಲರೂ ಯೂಟ್ಯೂಬಲ್ಲಿ ಪ್ರತಿಕ್ರಿಯೆ ಕೊಡ್ತೀರಿ, ಸಾಮಾಜಿಕ ಜಾಲತಾಣದಲ್ಲಿ ಇರ್ತೀರಿ. ಇಂಥ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ನಮ್ಮದೊಂದು ಫೋರ್ಸ್ ಇದೆ. ನಾವೊಂದು 500 ಜನ ಸೇರಿದ್ದೀವಿ, 1000 ಜನ ಸೇರಿದ್ದೀವಿ, 5000 ಜನ ಸೇರಿದ್ದೀವಿ ಅಂದಾಗ ಸರ್ಕಾರಕ್ಕೂ ಒತ್ತಡ ಆಗುತ್ತೆ. ಅವ್ರು ಬೇಗ ಸರ್ಕಲ್ ಮಾಡ್ತಾರೆ, ಸ್ಮಾರಕ ಮಾಡ್ತಾರೆ. ನಾವು ಯಾರೂ ಮಾಡದೆ ಮನೆಯಲ್ಲಿ ಕೂತ್ಕೊಂಡು ನಾವು ವೀರಾವೇಶದಲ್ಲಿ ಅಭಿಮಾನಿಗಳು ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಬನ್ನಿ, ನಾವು ಯಾರೋ ವಿರುದ್ಧ ಪ್ರತಿಭಟನೆ ಮಾಡ್ತಿಲ್ಲ. ನಮ್ಮ ಜೊತೆ ಕೈ ಜೋಡಿಸಿ ನಾವು 3ನೇ ವರ್ಷಕ್ಕಾದರೂ ಅರ್ಜುನನ ಸ್ಮಾರಕವನ್ನು ಮೈಸೂರಲ್ಲಿ ಮಾಡುವ ರೀತಿಯಲ್ಲಿ ನಮ್ಮ ಜೊತೆ ನೀವೆಲ್ಲ ಕೈ ಜೋಡಿಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅದೇ ಸಮಾಧಿಯನ್ನು ಈಗ ಬಳ್ಳಿಯಲ್ಲಿ ಅವನ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಹೆಸಳೂರಿನಲ್ಲಿ ಕೂಡ ಅದು ಆಲ್ರೆಡಿ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಸಕ್ಸಸ್ ನೋಡಿ, ನಾವು ಹುತಾತ್ಮ ಪಟ್ಟ ಕೊಡಬೇಕಂತ ಒತ್ತಾಯ ಮಾಡಿದ ಪರಿಣಾಮ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರ ಮಾತಲ್ಲಿ ಈಗ ಹುತಾತ್ಮ ಅರ್ಜುನ ಅನ್ನೋ ಮಾತು ಬಂದಿದೆ. ಅದು ನಮ್ಮ ಸಕ್ಸಸ್ಸು. ಆದಷ್ಟು ಬೇಗ ಅಧಿವೇಶನ ಕಳೆದ ನಂತರ ಅಲ್ಲಿ ಸ್ಮಾರಕವನ್ನು ಅವರು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಬೇಡಿಕೆ ಸ್ಮಾರಕದಲ್ಲ, ಮೈಸೂರಿನಲ್ಲಿ ಸ್ಮಾರಕ ಆಗಬೇಕು. ಮೈಸೂರು ಅವನ ತವರು, ಅವನ ಜಿಲ್ಲೆ, ನಮಗೆ ಅಲ್ಲಿ ಹೆಮ್ಮೆ ಕೊಟ್ಟಂಥ ಒಂದು ನಗರ. ಮೈಸೂರಿನಲ್ಲೇ ಒಂದು ವಸ್ತು ಪ್ರದರ್ಶನದ ಪ್ರಾಧಿಕಾರದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಒಂದು 2 ಎಕರೆ ಜಾಗದಲ್ಲೋ ಅರ್ಜುನನ ಸಮಾಧಿ ಜೊತೆ, ಸ್ಮಾರಕದ ಜೊತೆ ಪ್ರತಿಯೊಂದು ಇರಬೇಕು. ಅನಿಮೇಷನ್ ಇರಬೇಕು, ಅಲ್ಲಿ ಅರ್ಜುನನ ಬಗ್ಗೆ ಬರೋದು ಪುಸ್ತಕಗಳಿರಬೇಕು, ಅರ್ಜುನನೊಂದು ಎಲ್ಲ ಫೋಟೋಗಳಿರಬೇಕು, ಅರ್ಜುನ ಉಪಯೋಗಿಸಿದಂಥ ಬೆಲ್ಟ್ ಆಗಿರ್ಬೋದು, ಚೈನ್ ಆಗಿರ್ಬೋದು, ಗಂಟೆ ಆಗಿರ್ಬೋದು, ಅದನ್ನು ಪ್ರದರ್ಶನ ಮಾಡಬೇಕು. ಬಂದವರು ಅರ್ಜುನನ ಸ್ಮಾರಕಕ್ಕೆ ಹೋಗಿ ಭೇಟಿ ಕೊಟ್ಟು ಆ ಮನಸ್ಸಿಗೆ ಒಂಥರ ಅವರಿಗೆ ಉಲ್ಲಾಸದ ಇರಬೇಕು. ಇಂಥವನ್ನ ನಮ್ಮ ಜೊತೆ ಇಲ್ಲಿದ್ನಲ್ಲ ಅಂತ ಹೆಮ್ಮೆ ಇರಬೇಕು. ಆ ರೀತಿ ಸ್ಮಾರಕ ಯಾರ್ಯಾರ್ದೋ ಸ್ಮಾರಕ ಮಾಡ್ತೀರಿ, ಯಾರ್ಯಾರ್ದೋ ಏನೇನೋ ಮಾಡ್ತೀರಿ, ಎಷ್ಟೋ ಕೋಟಿ ಅಂತ ಖರ್ಚು ಮಾಡ್ತೀರಿ. ಅರ್ಜುನ ಮಾತಾಡಲ್ಲ, ಅರ್ಜುನ ಅವನು ಪ್ರಾಣಿ ಅನ್ನೋ ಕಾರಣಕ್ಕೆ ಎಷ್ಟು ಮರಿತೀರಲ್ಲ. ನಿಜವಾಗಿ ನ್ಯಾಯನ ಒಂದು ಸ್ಮಾರಕ ಮಾಡಿ ಸ್ವಾಮಿ. ಎಷ್ಟು ಹೋಗುತ್ತೆ, ಎಷ್ಟು ಕೋಟಿ ಖರ್ಚು ಹೋಗುತ್ತೆ. ನಿಮ್ಗೊಂದು ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತಲ್ವಾ. ಮನೆಗೆ ಹೋದ್ಮೇಲೆ ಅರ್ಜುನನ ಇಂಥ ಒಂದು ಸ್ಮಾರಕ ಮೈಸೂರಲ್ಲಿ ಮಾಡಿದ್ದೀವಿ ಅನ್ನೋ ತೃಪ್ತಿ ನಿಮಗೆ, ಆಡಳಿತದಲ್ಲಿರೋರಿಗಾದರೂ ಹಾಗೆ ಸಂಘ ಸಂಸ್ಥೆ ಆಗಿರ್ಬೋದು ನಿಮ್ಗೊಂದು ತೃಪ್ತಿ ಇರುತ್ತೆ. ಅರ್ಜುನನ ಆತ್ಮಗೊಂದು ಶಾಂತಿ ಸಿಗುತ್ತೆ. 1 ವರ್ಷ ಇದೆ ಇನ್ನು, ಮುಂದಿನ ವರ್ಷಕ್ಕಾದರೂ ನೀವು ಖಂಡಿತ ಮಾಡಲಿಲ್ಲ ಅಂದರೆ ನಾವೆಲ್ಲ ಅಭಿಮಾನಿಗಳೆಲ್ಲ ಖಂಡಿತ ಬೀದಿಗೆ ಇಳಿಲೇಬೇಕಾಗುತ್ತೆ.
ಈಗಲೂ ಕೂಡ ನಾವು ಶಾಂತವಾಗಿದ್ದೀವಿ. ನಾವೆಲ್ಲ ಒಂದು ಪತ್ರ ಚಳವಳಿ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಶಾಂತಿಯುತವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸ್ಪಂದನೆ ಮಾಡಿ, ನಾವು ಯಾರೂ ಬೀದಿಗೆ ಬಂದು ಜೋರಾಗಿ ಹೋರಾಟ ಮಾಡಲಿಲ್ಲ ಅಂದರೆ ಅನಿವಾರ್ಯವಾಗಿ ನಾವೆಲ್ಲರೂ ಒಂದು ಪ್ರತಿಭಟನೆ ಮಾಡಲೇಬೇಕಾಗುತ್ತೆ. 1 ವರ್ಷ ಟೈಮ್ ಇದೆ. ಮೈಸೂರಲ್ಲಿ ಅರ್ಜುನನ ಸ್ಮಾರಕ ಆಗಲಿಲ್ಲ ಅಂದರೆ ಖಂಡಿತ ನಾವೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಖಂಡಿತ ನಾವು ಅರಣ್ಯ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಪೋಸ್ಟ್ ಕಾರ್ಡ್ ಮೂಲಕ ಪತ್ರ ಚಳವಳಿ ಕೂಡ ಮಾಡಿದ್ದೀವಿ, ಪತ್ರಿಕೆಗಳಲ್ಲೂ ಕೂಡ ನಾವೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಸರ್ಕಾರಕ್ಕೆ ಮುಟ್ಟಿದೆ, ಸರ್ಕಾರ ಬೈತಾ ಇಲ್ಲ, ಅಲ್ಲೂ ಕೂಡ ಸ್ಪಂದನೆ ಇದೆ. ಆದಷ್ಟು ಬೇಗ ಮೈಸೂರಿನ ವೃತ್ತವೊಂದಕ್ಕೆ ಹೆಸರನ್ನು ಹಾಕುವಂಥ ರೀತಿಯಲ್ಲಿ ಕೆಲಸಗಳಾಗ್ತಿದೆ. ನಾವು ಸಂಸದರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಸಂಸದ ಯದುವೀರವರು ಕೂಡ ಇಲ್ಲಿ ಅದರ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ, ಎಲ್ಲ ನಾವು ಸಚಿವರಿಗೆ ಕೂಡ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಅವರು ನಮಗೆ ಇನ್ನು 1 ವರ್ಷದೊಳಗಡೆ ಅತ್ಯದ್ಭುತವಾದ ಒಂದು ಯಾವ ರೀತಿ ಚಿತ್ರನಗರಿ ಅಂತ ಹೇಳ್ತೀವ ಅದೇ ರೀತಿ ನಮಗೆ ಅರ್ಜುನನ ನಗರಿ ಆಗಬೇಕು. ಇಲ್ಲಿ ಅರ್ಜುನನ ಅದ್ಭುತವಾದ ಸ್ಮಾರಕ ಮೈಸೂರಿನಲ್ಲಿ ಆಗಬೇಕು. ಇದು